ಜಯಮ್ಮ ಒಂದ್ ವಾರಕ್ಕಾಗೋಷ್ಟು ಬಟ್ಟೆ ಎಲ್ಲ ಮಡಗಿದಿ ತಾನೆ ಬ್ಯಾಗುಗೆ? ಏ ಎಲ್ಲನೂ ಮಡಗಿದೀನಿ. ಒಂದ್ ವಾರಕ್ಕೆ ಆಯ್ತು ತಗ. ಬೇಕಾರೆ ಅವನೇ ಹಾಕೊಂಡ್ ಹಾಕೊಂಡ್ರಾಯ್ತು. ಪದಿ ಅಂತ ಇಂತೂ ಹೆಂಗನೂ ನನ್ನ ಮಗಳು ಮನೆಗೆ ನನ್ನ ಮಗಳು ಸಹಾಯ ಮಾಡಕ್ಕೆ ಅಂತ ಮಾಡ್ಬಿಟ್ಟಲ್ಲ, ಅಷ್ಟೇನೇ ಸಾಕು. ಆದ್ರೂ ನಿನ್ ಗಂಡನಿ ಮತ್ತೆ ಕೊಳಿಸ್ತಿರೋದು ಹೆಚ್ಚು. ಇವಾಗ ಏನು ಹೊಲದ ಕೆಲಸ ಎಲ್ಲ ಏನು ಇಲ್ವಲ್ಲ, ಹಂಗೇನಿ ನನ್ನ ಮಗಳಿಗೆ ಬೇರೆ ರಾಜ ಬೇರೆ ಇವಾಗ. ಅದಕ್ಕೆ ನೀನಿಯ ಯಾಕೆ ಅಂತ ಹೇಳ್ಬಿಟ್ಟು ಸುಮ್ಕೇನಿಯ ಹೊಂಟಿದೀನಿ. ನಿನ್ ಮಗಳು ಬರಕ್ಕಿಲ್ವೇನು? ನಮ್ಮ ಅತ್ತೆ ಕರ್ಕೊಂಡು ಹೋಗ್ಬಿಟ್ಟವಳೆ. ನಾಡದ್ದೇನು ನನ್ನ ಗಂಡ ಬೆಂಗಳೂರಿಗೆ ಬರ್ತಾನಂತೆ. ನಾಡದ್ ಕರ್ಕೊಬಿಟ್ಟು ಬಂದು ಬಿಡ್ತೀನಿ, ಇವಾಗ ಏನ್ ಬ್ಯಾಡ, ಹೋಗ್ ಸುಮ್ಕೇನಿಯ ಅವಳನ್ನ ಕರ್ಕೊಬಿಟ್ಟು ಬಂದು ನಾನೇ ಬಿಟ್ಟು ಹೋಯ್ತೀನಿ ಅಂತ ಅಂದ್ರು. ನಾನು ಬಿಟ್ಬಿಟ್ಟು ಅವಳೆಲ್ಲಿರ್ತಾಳೆ? ಅವಳು ಎದ್ನೋ ಬಿದ್ನೋ ಅಂತ ಓಡ್ ಬಂದೇ ಬತ್ತಾಳೆ. ಸುಮ್ಕಿರು. ಅಯ್ಯೋ ನನ್ನ ತಲೆ ತಿನ್ನಕ್ಕೆ. ಅಯ್ಯೋ ನಿನ್ನ ಮಗಳಿದ್ರೆ ಒಂಥರ ಸಂತ ಕಣಮ್ಮ ನಮ್ಗೆ. ಯಾವ ಚಂದ್ವು ಪಿಟ್ಟಿಂಗ್ ಇಕ್ದಾಗ ಮಾತ್ರ ಎಲ್ಲ ಬಂದು ಬಾಯ್ ಬಿಡ್ಕತ್ತೀರಾ? ಎಲ್ಲಿ ಇನ್ನೂ ನಿಮ್ಮ ಅಳಿಯ ಗಾಡಿನೇ ಕಳಿಸಿಲ್ಲ? ಇನ್ನೇನು ಬಂತು ಅಂತ ಹೇಳ್ದ. ಇರು ಬರ್ತದೆ ಅನ್ನಿಸ್ತದೆ. ಹೊಳಿ ಅಂದ್ರು ಯಾಕೆ ಸುಳ್ಳು ಹೇಳ್ತಾರೆ ಹೇಳು? ಇನ್ನೇನು 10 ನಿಮಿಷ ಬಂತು ಅಂತ ಹೇಳಿದ್ರು. ನಾನು ಅದಕ್ಕೆ ಸುಮ್ಮನೆ ಆದೆ. ಬರ್ಲಿ ಇರು ನೋಡೋಣ. ಎಲ್ಲ ಹೋಯ್ತೀನಿ ಅಜ್ಜಿ ಜೊತೆ ಅಂತ ನೀನು ಹೇಳ್ತಾ ಇದ್ದೆ, ಬಂದ್ಬಿಟ್ಟೆ. ನಾನು ಇರಕ್ಕಿಲ್ವೋ ಅಮ್ಮನ ಜೊತೆ ಬೆಂಗಳೂರಿಗೆ ಹೋಗ್ಬೇಕು, ನಾನು ಇರಕ್ಕಿಲ್ವೋ ಅಂತ ಹೇಳ್ಬಿಟ್ಟು ಹಂಗೆ ಆಟ ಮಾಡಿ ತುಳ್ಳಾಡಿ ಎದ್ದು ಓಡ್ ಬಂದ್ಬಿಟ್ಟೆ ಕಣಮ್ಮ. ಹೋಗಮ್ಮ, ಬೆಂಗಳೂರಿಗೆ ಬರ್ಬೇಕು ಅಂತ ಎಕ್ಸಾಮ್ದಾಗಿಂದನೂ ಹೇಳ್ತಾ ಇದ್ದೆ ನೀನು. ಅವಾಗಿಂದನೂ ನಾನು ಬರ್ಬೇಕು ಅಂತ ಏನೆಲ್ಲ ಆಸೆ ಇಟ್ಕೊಂಡಿದ್ದೆ. ನೀನೇನಿಯ ಹೋಗು ಅಂತ ಕಳಿಸ್ಬಿಟ್ಟಿದ್ದು. ಅಪ್ಪ ಸುಳ್ಳು ಹೇಳ್ತದೆ. ಆಮೇಕಿಂದ ನಾನು ಕರ್ಕೊಂಡು ಬರಕ್ಕಿಲ್ಲ ಬೆಂಗಳೂರಿಗೆ. ಅದಕ್ಕೆ ನನಗೆ ಗೊತ್ತಿತ್ತು. ನಾನೇನಿಯ ಓಡ್ ಬಂದ್ಬಿಟ್ಟಮ್ಮ. ಒಳ್ಳೆ ಕೆಲಸನೇ ಮಾಡಿದ್ಯಾ ಬಿಡು, ಹೋದ್ರೆ ಹೋಗ್ಲಿ. ಇನ್ನೇನು ನೀನು ಬಿಟ್ಬಿಟ್ಟು ನನಗೂ ಇರೋಕ್ಕಾಗಿಲ್ಲ. ಇಲ್ಲಿ ಏನು ತರಲೆ ಮಾಡ್ಕೊಂಡು ಏನು ಬಿದ್ದು ಎದ್ದು ಅಂತ ಹೇಳ್ಬಿಟ್ಟು ನನಗೂ ಟೆನ್ಷನ್ ಆಯ್ತಾ ಇರ್ತದೆ. ಇನ್ನೇನು ಬಿಡು, ಇನ್ನೇನು ಮಗಳು ಬಂದಲ್ಲ, ನಿಂಗೆ ಯಾವ ಟೆನ್ಷನು ಇಲ್ಲ. ಇವಳ ಬಟ್ಟೆ ಇಕ್ಕೊಂಡಿಲ್ವನೇ? ಇಲ್ಲ ಇಕ್ಕೊಂಡಿವ್ನಿ. ಅದೇ 2 ದಿನ ಕರ್ಕೊಬಿಟ್ಟು ಬರ್ತೀನಿ ಅಂತ ಹೇಳಿದ್ರಲ್ಲ ನನ್ನ ಗಂಡ. ಅದಕ್ಕೆ ಇನ್ನೇನು 2 ದಿನಕ್ಕೆ ಬರ್ತಾಳೆ. ಇನ್ನು ಬಟ್ಟೆ ಗಿಟ್ಟೆಲ್ಲ ಎಲ್ಲೂ ಹೊತ್ತು ಕಳಿಸ್ತಾರೆ ಇವ್ರಪ್ಪ. ಇವರಪ್ಪನ ಯೋಗ್ಯತೆ ನನಗೆ ಗೊತ್ತಿಲ್ವೇ? ಸುಮ್ಮನೆ ಗೊದ್ಮದ ಅಷ್ಟೇ ನೀನಿಯ. ಇವಳು ಕಾಟ ತಡ್ಕೊಳಕ್ಕೆ ನಮ್ಮ ಮನೆಗೆ ಯಾರಿಗೂ ಆಗಕ್ಕಿಲ್ಲ. ಸುಮ್ಮನೆ ಹೇಳ್ತಾರೆ ಅಷ್ಟೇ ನೀನಿಯ. ಅಯ್ಯೋ ನಾನು ನೋಡ್ಕೊತೀನಿ ಅಂತ ಒಬ್ರು ಇವ್ರು ಯೋಗ್ಯತೆ ನೋಡ್ಕೊಳಕ್ಕೂ ಆಗಲ್ಲ, ಏನೂ ಆಗೋದಿಲ್ಲ. ಸುಮ್ಮನೆ ಹೇಳ್ತಾರೆ. ಅದಕ್ಕೆ ನಾನು ಎಲ್ಲ ತುಂಬ್ಕೊಬಿಟ್ಟು ಇಕ್ಕೊಂಡಿದ್ದೆ. ಹೆಂಗೋ ಸೋರಾಯ್ತು ಹೋಗತ್ತ. ಆಗಲೇ ಯಾವುದು ಗಾಡಿ ಸೌಂಡ್ ಆಯ್ತಾಯ್ತು ನೋಡು. ಓ ಅದೇನಕ್ಕ ಸರಜಕ್ಕ ನೀನು ಅಳಿಯೊಂದು? ಅದೇ ನೋಡಿರಿ. ಓ ಅಮ್ಮ ಅಕ್ಕ ಬರ್ರಿ ಕುಂತ್ಕ ಬರ್ರಿ. ಬಾ ಇವಳು ಬಂದ್ಬಿಟ್ಲಾ? ಇನ್ನು ನಮ್ಮನೆ ಕತೆ ಮುಗೀತು. ಇನ್ನಂತೂ ಕಿರ್ಚಾಡ್ತಿರೋದೇನೆ. ಸರಿ ಕೂತ್ಕೊಳ್ಳಿ ಕೊಡಿಸ್ತೀನಿ ಸಮಾಧಾನ. ಅಮ್ಮ ಜಯಮಕ್ಕ ಪದಕ ಅಮ್ಮ ಕೂತ್ಕೊಳ್ರಿ. ಏನು ಎಲ್ಲರೂ ಹುಷಾರಾಗಿ ಬಂದ್ರಿ ತಾನೆ? ಏನು ತೊಂದರೆ ಆಗ್ಲಿಲ್ವಾ? ಇಲ್ಲ ಕಣಪ್ಪ, ಏನೂ ಆಗ್ಲಿಲ್ಲ. ಎಲ್ಲಿ ನಿಮ್ಮ ಅಪ್ಪ ಅಮ್ಮ ಯಾರು ಕಾಣ್ತಾನೆ ಇಲ್ಲ. ಇಲ್ಲ ಅದೇ ಈ ಸ್ವಲ್ಪ ಮನೆ ಚಿಕ್ಕದಲ್ವಾ, ಸುಮ್ಮನೆ ಇನ್ನು 3-4 ಜನ ಎಕ್ಸ್ಟ್ರಾ ಬಂದ್ಬಿಟ್ರೆ ಮನೆಗೆ ಆಗಕ್ಕಿಲ್ಲ. ಅದಕ್ಕೆ ಇನ್ನೊಂದು ಮನೆ ಯಾವ್ದನ್ನ ನೋಡೋ ಗಂಟನೂ ನಾವು ಇವು ನಮ್ಮ ಅಮ್ಮ ಅವರ ತವ್ರ ಮನೆಗೆ ಅಣ್ಣರ ಮನೆಗೇನೋ ಹೋಗ್ಬಿಟ್ಟು ಬರ್ತೀವಿ ಅಂತ ಹೇಳ್ಬಿಟ್ಟು ಏನೋ ನಮ್ಮ ಅತ್ತೆ ಹಂಗೆ ಅಂತಿತ್ತು. ನೀವಿರ್ರಿ ಇನ್ನೊಂದು ಮನೆ ಯಾವ್ದನ್ನ ವಿಶಾಲವಾಗಿರೋದು ನೋಡೋಣ ಹಂಗೆ ಹಿಂಗೆ ಅಂತ ಹೇಳಿದ್ರು. ನಾನು ಹಂಗೆ ಅನ್ಕೊಂಡಿದ್ದೆ. ಇಲ್ಲ ಅಂದ್ರೆ ಇದೇ ಬಿಲ್ಡಿಂಗ್ಗೆ ಪಕ್ಕದೊಂದು ರೂಮ್ ಐತೆ, ಅದನ್ನು ತಗೊಬಿಡೋಣ ಅಂತ ಅನ್ಕೊಂಡಿದ್ದೀನಿ. ಅಯ್ಯೋ ಬುಡಪ್ಪ, ನಮ್ಗೇನು ಎಲ್ಲಿದ್ರು ಅಡ್ಜಸ್ಟ್ ಮಾಡ್ಕೊತೀವಿ. ಏನು ದೊಡ್ಡದಾಗಿರ್ಬೇಕು ಅಂತ ನಮ್ಗೇನಿಲ್ಲ ತಗ. ನಮ್ಮ ಮನೆಗಳೆಲ್ಲ ಏನು ದೊಡ್ಡದಾಗಿರ್ತವೆ, ಎಲ್ಲ ಚಿಕ್ಕದಾಗೇನೇ ಇರೋದು. ಅಡ್ಜಸ್ಟ್ ಮಾಡ್ಕೊಳಕ್ಕಿಲ್ವೇ ನಾವು? ಹಂಗೆ ನೀವು ಅಡ್ಜಸ್ಟ್ ಮಾಡ್ಕೊಂಡ್ರೆ ಆಯ್ತದೆ. ಅಯ್ಯೋ ಹಿಂಗೆ ಕುಂತ್ಕೊಂಡ್ರೆ ಹಿಂಗೆ ದೊಡ್ಡದಾಗಿರ್ಬೇಕು ಅಂದ್ರೆ ಹಂಗೆ ಅನ್ನಿಸ್ತಾ ಇರ್ತದೆ. ನಾನು ಹೇಳಿದ್ನಲ್ಲಪ್ಪ ಜಯಮ್ಮ ಅಂತ ಹೇಳ್ಬಿಟ್ಟು, ಈ ಅಮ್ಮನೇ ನೀಯ. ಚೆನ್ನಾಗಿದ್ದೀರಾ? ಓ ಕಣಪ್ಪ ಚೆನ್ನಾಗಿದ್ದೀನಿ, ಭಾಳ ಚೆನ್ನಾಗಿದ್ದೀನಿ ರೀ. ಅವಳು ಎಲ್ರಿ ಬರಲೇ ಇಲ್ಲ ಕೆಲಸದಳು. ನಾನು ಹೇಳ್ದೆ ಅವಳು ಬರೋಕ್ಕಿಲ್ಲ ಅಂತ ಹೇಳ್ಬಿಟ್ಟು ನೀವೇ ಕೇಳಲಿಲ್ಲ. ಬತ್ತಳು ತಗ ಹಂಗೆ ಹಿಂಗೆ ಅಂತ ಎಲ್ಲ ಹೇಳಿದ್ರಿ. ನೋಡಿದ್ರ ಕೈ ಎತ್ತದ್ಲು ಒಂದೇ ಕಿತ. ಅಕ್ಕ ಬಂದು ನೋಡು. ನೀನು ಯಾವಾಗ ಹೇಳಿದ್ರೆ ಯಾವಾಗೋ ಬತ್ತಿಲ್ಲ ಮರೈತಿ ನೀನು. ಕೆಲಸ ಕಾರ್ಯ ಎಲ್ಲನೂ ಬಿಟ್ಬಿಟ್ಟು. ಅಕ್ಕ ನಾನು 3 ಮನೆ ಕ್ಯಾಮೆ ಮಾಡ್ಬೇಕು ಕಣಕ್ಕ. 1 ಮನೆ ಆದರೆ ಕ್ಯಾಮೆ ಮಾಡಿ ಮುಗಿಸ್ಬೋದು. 3-4 ಮನೆನ ಕ್ಯಾಮೆ ಮಾಡಿ ಮುಗಿಸ್ಬರ್ಬೇಕು ಅಂದ್ರೆ ಆಯ್ತದ? ನೀವು ಕೊಡೋದು ಕಮ್ಮಿ ರೇಟ್ ಆಗ್ಬಿಟ್ಟೈತಿ ಇವಾಗ ಎಲ್ಲ ಈ ರೇಟ್ ಕೊಡ್ತಾವ್ರಿ. ಏನು ನಾನಾಗಿರೋದು ಬಂದು ಹಂಗೋ ಹಿಂಗೋ ಮಾಡ್ತಾ ಇವನಿ. ಅಯ್ಯೋ ಬರೀ ಮಾತಾಡೋದಾಯ್ತು ನೋಡು. ಇವತ್ತಿಂದ ಎಕ್ಸ್ಟ್ರಾ ಒಬ್ರಿಗೆ ಅಡುಗೆ ಮಾಡ್ಬೇಕಾಯ್ತದೆ. ನಮ್ಮ ಅತ್ತೆ ಮಾವ ಇಲ್ಲ, ಇನ್ನು ಇವರು 3 ಜನ ಬಂದ್ಬಿಟ್ಟವ್ರೆ. ಇವ್ರು 3 ಜನಕ್ಕೂ ಊಟ ಎಕ್ಸ್ಟ್ರಾ ಮಾಡು. ಇವ್ರು ಚಿಕ್ಕ ಹುಡುಗಿ ಒಬ್ಳು, ಸರಿನಾ? ಅಡುಗೆ ಮಾಡು. ಅಯ್ಯೋ ಏನಾರ ಒಂದು ಬಿಸಿದ್ ಮಾಡ್ಕೊಳಮ್ಮ, ನಮಗೂ ಅಟ್ಟಸ್ಕೊಂಡು ಬಂದಿದ್ದೀವಿ ನೋಡು. ಈಗ ಸ್ವಲ್ಪ ಎಲ್ಲ ಬಿಸಿ ಇದೀವಿ, ಪೂರ್ತಿ ಕೆಲಸ ನೀನೇ ಮಾಡು. ಬೇಕಾದ್ರೆ ನಾನು ಎಕ್ಸ್ಟ್ರಾ ಅಮೌಂಟ್ನ ಕೊಡ್ತೀನಿ. ಎಕ್ಸ್ಟ್ರಾ ಕೊಡ್ತೀನಿ ಅಂತ ಹೇಳಿದ್ರೆ ನಾನು ಮಾಡಕ್ಕಿಲ್ಲ ಅಂತೀನ. ಪಟ ಅಂತ ಮಾಡಾಕ್ಬಿಡ್ತೀನಿ. ನೀವೇನು ತಲೆ ಕೆಡಿಸ್ಕೊಬೇಡಿ, ಹಂಗೆ ಮಾಡ್ಬಿಡ್ತೀನಿ. ಹುಷಾರಾಗಿ ಮಾಡು. ಆಮೇಲೆ ಹೆಂಗ್ ಸಿಕ್ರಂಗೆ ಪಟ ಮಾಡ್ತೀನಿ ಅಂತ ಹೆಂಗ್ ಸಿಕ್ರಂಗೆ ಮಾಡ್ಬಿಟ್ಟು ಎಲ್ಲನೂ. ಅಯ್ಯೋ ಗೊತ್ತೇಳಿ ನಂಗೂನು.
ಆ, ಹೆಂಗೋ ನೀವು ಬಂದಿದ್ದೀರಾ ಅಂತಂದಮೇಲೆ ನಮ್ಮ ಕೆಲಸ ಅಂತೂ ಮುಗೀತು ಅಂತಲೇ ಅರ್ಥ. ಹೆಂಗನ ಮಾಡಿ ಜಯಮಕ್ಕ, ನಿಜನಾ ಅವ್ರು ನಿಂಗೆ ಫೇಸ್ಬುಕ್ ಫ್ರೆಂಡ್ ಹೋಗ್ಬಿಟ್ಟವ್ರಂತಲ್ಲ? ಹ್ಞೂ, ಮತ್ತೆ ಈ ಜಯಮ್ಮನ ಫ್ರೆಂಡ್ ಮಾಡ್ಕೊಳ್ದಿರಾ ಅಂತವ್ರು ಯಾರವ್ರು ಹೇಳು? ಎಲ್ಲರೂ ಫ್ರೆಂಡ್ ಮಾಡ್ಕೊಂಡೇ ಮಾಡ್ಕೊತಾರೆ. ಮಾಡ್ಕೊಳ್ದೆ ಇಲ್ಲ ಅಂದರೆ ಯೋಚನೆ ಮಾಡಬೇಕು. ಮಾಡ್ಕೊಂಡ್ರಲ್ಲ ಯಾಕೆ ಯೋಚನೆ ಮಾಡಬೇಕು? ನಾನು ಯಾವಾಗೂ ಕ್ಲೋಸು ಫ್ರೆಂಡ್ ಮಾಡ್ಕೊಳ್ಳೋರೆ ನೆನೆಯ. ಕೂತ್ಕೊಳ್ಳಿ, ಕಾಫಿಗೆ ಹೇಳ್ಬಿಟ್ಟು ಬಂದಿದ್ದೀನಿ, ಕಾಫಿಗೆ ಇಕ್ತಾವ್ರೆ. ನಾನು ಹೇಳಲೇನಪ್ಪ, ನಮ್ಮ ಜಯಮ್ಮಂಗೆ ಬೀಳ್ದಿರೋ ಹುಡುಗನೇ ಇಲ್ಲ ಅಂತ ಹೇಳ್ಬಿಟ್ಟು ನೋಡು. ಜಯಮ್ಮಂಗೆ ಫೇಸ್ಬುಕ್ ಆಗಲೇ ಮೆಸೇಜ್ ಮಾಡಕ್ಕೆ ಶುರು ಮಾಡ್ಕೊಬಿಟ್ಟವನಂತೆ. ನೀನು ಮೋಸ ಮಾಡಿದ್ನಲ್ಲ ಆಸ್ತಿಗೆ. ಅವನು ಮೈ ಬಾಕ್ಸ್ ದುಡಿಯೋನಾಗಿದ್ದಿದ್ರೆ ಅವನು ಯಾಕೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಂತ ಕುಂತ್ಕೊಳ್ಳೋನು? ಅವನೆಲ್ಲ ಅಲಾಟೋಪಿ ಟೋಪಿ ಥರ ಅಲ್ಕೊಂಡು ಮಾಡ್ತಾನೋ ಏನು ಕಥೆಯೋ ಗೊತ್ತಿಲ್ಲ. ಹೌದಾ? ತುಂಬ ಥ್ಯಾಂಕ್ಸ್ ಜಯಮ್ಮ ಅವರೇ, ನಿಮ್ಮಿಂದ ಭಾಳ ಸಹಾಯ ಆಗ್ತೈತೆ. ಅವನು ಎಲ್ಲವನೇ ಏನು ಎತ್ತ ಅಂತ ನನಗೆ ಲೊಕೇಶನ್ ತಿಳ್ಕೊಬಿಡಿ. ನನ್ನ ಮಗನಿಗೆ ಹೆಂಗೋ ಒಂದು ಗತಿ ಕಾಣಿಸ್ತೀನಿ. ನೀವು ಹಂಗೆಲ್ಲ ಮಾಡ್ಬಿಟ್ರೆ ಎಲ್ರಿಗೂ ಡೌಟ್ ಬಂದ್ಬಿಡ್ತದೆ. ಫಸ್ಟು ಹುಷಾರಕ್ಕೆ ನಿಧಾನಕ್ಕೆ ಚೆನ್ನಾಗಿ ಮಾತಾಡ್ತಾ ಇರ್ತಿರ್ಬೇಕು. ಮಾತಾಡ್ತಾ ಆಮೇಲೆ ಒಂದೇ ಸಲನೇ ಹಿಡಿಬೇಕು. ನಿಮಗೆ ಗೊತ್ತಾಗಲ್ಲ, ಅವನು ಇಲ್ಲ ಅಂದರೆ ಡೌಟ್ ಪಟ್ಬಿಡ್ತಾನೆ. ಯಾಕೆ ಹಿಂಗೆಲ್ಲ ಮಾತಾಡ್ತಾವಳಲ್ಲ ಅಂತ ಹೇಳ್ಬಿಟ್ಟು. ಇದೇನು ರಚ್ಚು, ನಿಮ್ಮ ಊರವ್ರು ನನಗಿನ್ನ ಜಾಸ್ತಿ ಇಂಟೆಲಿಜೆಂಟು, ಒಬ್ರಿಗಿನ್ನ ಒಬ್ರು ಇಂಟೆಲಿಜೆಂಟು. ಮತ್ತೆ ನಿಮ್ಮ ಥರ ನ್ಯಾಯ ನೀತಿ ಧರ್ಮ ಅಂತ ಕುತ್ಕೊಳಕ್ಕಾಗುತ್ತಾ ಹೇಳಿ? ಅಯ್ಯೋ ಸುಮ್ಮನೆ ಹೋಗಿ. ನನ್ನ ಗಂಡಂಗೆ ಏನು ತಲೆ ಇಲ್ಲ. ನಾನೊಂಥರ ಪಿಲನ್ ಮಾಡಿದ್ದೀನಿ, ನೀವೊಂಥರ ಪಿಲನ್ ಮಾಡಿದ್ದೀರಾ. ಹೆಂಗೋನೂ ದಸರಾ ರಜಕ್ಕೆ ನಿಮ್ಗೂ ಪಿಕ್ನಿಕ್ ಬಂದಂಗೆ ಆಯಿತು. ಜಯಮಕ್ಕ ಬೇಜಾರು ಮಾಡ್ಕೊಬೇಡ ಜಯಮಕ್ಕ. ನೋಡು ಹಿಂಗೆಲ್ಲ ಕೆಲಸಕ್ಕೆ ಕರೆದ್ಬಿಟ್ಟು ಬಳಸ್ಕೊತಾವಳೆ ಅಂತ ಹೇಳ್ಬಿಟ್ಟು ದಯವಿಟ್ಟು ಬೇಜಾರು ಮಾಡ್ಕೊಬೇಡ. ನಾನು ಹೊಸಿ ಕಷ್ಟದಾಗಿದ್ದೀನಲ್ಲ, ಅದಕ್ಕೆ ನಾನು ನಿಮ್ಮನ್ನು ಕರೆದಿದ್ದ ಅಷ್ಟೇ. ಬೇಜಾರು ಮಾಡ್ಕೊಬೇಡ ಕಣಕ್ಕ. ಅಯ್ಯೋ ಬೇಜಾರ ಅಂತದಮ್ಮಿ. ನನ್ನ ಗಂಡ ನನ್ನ ಒಬ್ಬಳನ್ನೇ ಬಿಟ್ಬಿಟ್ಟು ಅಯೋಧ್ಯೆ ಕಡೆ ಟ್ರಿಪ್ ಹೋಯ್ತೀನಿ ಅಂತ ಹೇಳ್ಬಿಟ್ಟು ಹೊಂಟೋಗ್ಬಿಟ್ಟು ಅಯೋಧ್ಯೆ ಕಡೆ ನಾನು ಒಬ್ಬಳೇ ನಿನ್ನ ಮನೆಗೆ ಬೇಜಾರಾಯ್ತಿತ್ತು ನನಗೂ. ನಾನು ಎಲ್ಲನ ಹೋಗೋಣ ಅಂತ ಅನ್ಕೋತಾನೆ ಇದ್ದೆ. ಎಲ್ಲೂ ಹೋಗೋಕ್ಕಂತೂ ಆಗಲೇ ಇಲ್ಲ. ಇನ್ನೇನು ಮಾಡನಿ, ಸುಮ್ಮನೆ ಹೋಗಿ ಮಾಡಿ ಅದಕ್ಕೆ ಬೇಜಾರಾಯ್ತಿತ್ತು. ಈಗ ಪೊದ್ದಿ ಬಂದ್ಬಿಟ್ಟು ಹಿಂಗೆ ಹೋಗೋಣ ಬಾ ಸರಜಿ ಮಗಳು ಮನೆಗೆ, ಬೆಂಗಳೂರೆಲ್ಲ ಒಂದು ರೌಂಡ್ ಹೊಡ್ಕೊಂಡು ಓಡಾಡ್ಕೊಂಬಿಟ್ಟು ಬರೋಣ ಅಂತ ಕರೆದ್ಲು. ನನಗೂ ಇನ್ನೇನು, ನನ್ನ ಗಂಡ ಇನ್ನೂ ಒಂದು ತಿಂಗಳು ಬರೋಲ್ಲ. ಅದೇನೋ ಅಯೋಧ್ಯ, ರಾಮೇಶ್ವರ, ಕಾಶಿ ಅಂತೆಲ್ಲ ಹೋಗವನಿ. ಅವನು ಬರೋದೂ ಲೇಟ್ ಅಂತೆ. ಅದಕ್ಕೆ ಸರಿ ಬಿಡು, ನಾನು ಇರೋಕ್ಕಿಲ್ಲ ಅಂತ ಫೋನ್ ಮಾಡಿ ಹೇಳಿದ್ದಕ್ಕೆ ಸರಿ ಅಂತ ಹೇಳಿದ್ರು. ನಾನು ಹೋದಾಗ ಹೊಂಟ್ಬಿಟ್ಟು ಬಂದೆ ಅಷ್ಟೇನೆ. ನಮ್ಮ ಫ್ರೆಂಡ್ಶಿಪ್ ಎಲ್ಲ ಹಂಗೆ ಬಿಡು, ತಲೆ ಕೆಡ್ಸ್ಕೊಳ ಅಂತದ್ದು ಏನಿಲ್ಲ ರಚ್ಚು. ನೋಡು, ಇದು 2ನೇ ಕಿತ್ತನ 3ನೇ ಕಿತ್ತನ ನಿಮ್ಮ ಮನೆಗೆ ಬಂದಿರೋದು ಸಮಸ್ಯೆನ ಬಗೆಹರ್ಸಕ್ಕೆ ಅಂತ ಹೇಳ್ಬಿಟ್ಟು. ನಾವು ಬಗೆಹರಿಸಿದ್ಮೇಲೆ ನೀವು ಸಂದಕ್ಕಿದ್ರೆ ನಮಗೂ ಹೊಸಿ ಖುಷಿ ಆಯ್ತದೆ. ನೀವು ಕಿತ್ತಾಡ್ಕೊಬಿಟ್ರೆ ನಮಗೂ ಬೇಜಾರಾಯ್ತದೆ. ಲಾಸ್ಟ್ ಟೈಮ್ ಮಾಡಿದ್ರಲ್ಲ ಹಂಗೆ. ಇಲ್ಲ ಪದ್ದು ಅಕ್ಕ, ನಾನು ಹಂಗೆಲ್ಲ ಏನು ಮಾಡಲ್ಲ. ಈಗ ನೋಡು, ನಾಳೆ ಅನ್ನದಾಳು. ಇವತ್ತಿಂದನೇ ನಮ್ಮ ಪಿಲಾನ್ನ ಶುರು ಮಾಡ್ಕೋಬೇಕು. ಎಲ್ಲ ಕಥೆನೂ ನಾನು ಕೇಳಿದ್ದೀನಿ. ನಾನು ಜಯಮ್ಮಂಗೂ ಎಲ್ರಿಗೂ ಹೇಳ್ಬಿಟ್ಟಿದ್ದೀನಿ ಈ ಪಿಲಾನು ಗಿಲಾನ್ ಕತೆ ಎಲ್ಲನೂ. ಏನು ತೊಂದರೆ ಇಲ್ಲ ನೋಡ್ರಿ. ಈಗ ಜಯಮ್ಮನ ಹತ್ರ ಫೋನಾಗ ಮಾತಾಡ್ಸಿಸ್ಬೇಕು. ಬರೀ ಮೆಸೇಜ್ ಮಾತ್ರ ಮಾಡ್ತಾ ಇರೋದು. ಅದಕ್ಕೆ ಈ ಜಯಮ್ಮಂಗೆ ಹೇಳಿದ್ದೀನಿ, ಹೊಸಿ ಇಂಗ್ಲೀಷಾಗು ಇಲ್ಲಾಂದರೆ ಸ್ವಲ್ಪ ಸ್ಟ್ಯಾಂಡರ್ಡಾಗು ಮಾತಾಡೋದು ಕಲ್ತ್ಕ, ಹಳ್ಳಿ ಭಾಷೆನಾಗೆ ಮಾತಾಡಬೇಡ ಅಂತ ಹೇಳ್ಬಿಟ್ಟು. ಮಾತಾಡ್ತೀನಿ ಅಂತೇಳಿ ಅದೇನು ಮಾತಾಡ್ತಾಳೋ. ನನಗದೇನೋ ಫೋನ್ ಹಿಡ್ಕೊಂಡ್ರೆ ಆಟೋಮೆಟಿಕ್ಕಾಗಿ ಇಂಗ್ಲೀಷ್ ಥರ ಬಂದ್ಬಿಡ್ತದಪ್ಪ ನನಗೆ. ಸುಮ್ಮನೆ ಇದ್ರಂತೂ ಬರೋಕ್ಕಿಲ್ಲ ನನಗೆ ಇಂಗ್ಲೀಷ್ ಮಾತಾಡೋಕ್ಕೆ. ಈ ಫೋನ್ ಏನೋ ಇಟ್ಕೊಂಡು ಬಿಲ್ಡಪ್ ಕೊಡೋಕೆ ಶುರು ಮಾಡ್ಕೊಂಡೆ ಅಂದೆ, ಹಂಗೆ ಪಟ 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 ಅಂತ ಹೇಳ್ಬಿಟ್ಟು ಬಂದ್ಬಿಡ್ತದೆ ನನಗಂತೂ. ನಾನು ಇದು ನಮ್ಮ ಜಯಮ್ಮನ ಕತೆ. ಹೆಂಗೋ ಜಯಮ್ಮಕ್ಕ, ಏನೋ ಮಾಡು, ಅಯ್ಯಪ್ಪ ಮೋಸ ಮಾಡೋ ನಮಗೆ. ಆ ಮೋಸ ಮಾಡಿರೋನು ಸಿಕ್ಬಿಟ್ರೆ ಅಷ್ಟೇ ಸಾಕು. ಹೆಂಗೋ ಯಾರಿಗಾನ ಒಪ್ಪಿಸ್ಬಿಟ್ಟು ನಮ್ಮ ಆಸ್ತಿ ಎಲ್ಲ ನಾವು ನೀಟಾಗಿ ಎಲ್ಲನೂ ವಾಪಸ್ ಎತ್ಕೊಬಿಡ್ಬೇಕು. ಆವಾಗೇನೆ ನನಗೂ ಸಮಾಧಾನ ಮಾಡೋದು ಆಗೋದು. ನಮ್ಮ ಅತ್ತೆ ನಮ್ಮ ಮಾವ ಎಲ್ಲ ಬೇಜಾರು ಮಾಡ್ಕೊಬಿಟ್ಟವ್ರೆ ಅಲ್ವೇನಮ್ಮ. ನಿಂಗೆ ಸಹಾಯ ಮಾಡಬೇಕು ಅಂತ ನಮ್ಮ ಊರಾಗಿರೋ ಸಮಸ್ಯೆಗಳೆಲ್ಲ ಮುಗಿಸ್ಕೊಂಡು ಇಲ್ಲಿ ಗಂಟ ಬಂದಿರೋದು. ಅಯ್ಯೋ, ನಮ್ಮ ಊರಾಗೆ ನಮ್ಮದೇ ದೊಡ್ಡ ಸಮಸ್ಯೆ ಆಗಿತ್ತು. ಅದು ಯಾಕೆ ಹೇಳಿಯ, ಅದೆಲ್ಲ ಮುಗಿಸ್ಕೊಂಡು ನಿಮಗೆ ಅಂತ ತಾನೇ ಬಂದಿರೋದು ಇವ್ರನ್ನ ಕರ್ಕೊಂಡು.